ಸಚಿವ ಸಂಪುಟದಿಂದ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾದಂತಹ ಕೆಎನ್ ರಾಜಣ್ಣ ಅವರಿಗೆ ಕೋಕ್ ಅನ್ನು ಕೊಡಲಾಗಿದೆ. ಸೋ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ರಾಜಣ್ಣ ಅವರಿಗೂ ಕೂಡ ಬೇಸರವಾಗಿದೆ. ಸಿದ್ದರಾಮಯ್ಯನವರಿಗೂ ಕೂಡ ಸಾಕಷ್ಟು ಬೇಸರ ಆಗಿರುವಂತದ್ದು ತಮ್ಮ ಆಪ್ತನಿಗೆ ಕಿಕ್ಔಟ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಸೈನ್ ಅಲ್ಲ, ಸಂಪುಟದಿಂದ ನೇರವಾಗಿ ಗೇಟ್ ಪಾಸ್ ಕೊಡಲಾಗಿದೆ. ನೋಡಿ, ಹೈಕಮಾಂಡ್ ಸೂಚನೆ ಮೇರೆಗೆ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ಡಿಸ್ಮಿಸ್ ಮಾಡಲಾಗಿದೆ. ಹಾಗಾಗಿ ನೇರ ಮಾತುಗಳೇ ಸಿಎಂ ಆಪ್ತನಿಗೆ ಮುಳುವಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪದೇ ಪದೇ ವಿರೋಧಿ ಹೇಳಿಕೆಯ ಚಟುವಟಿಕೆಗಳನ್ನ ನೀಡ್ಕೊಂಡು ಬರ್ತಾ ಇದ್ರು ರಾಜಣ್ಣ ಅವರು. ಹಾಗಾಗಿ ರಾಹುಲ್ ಗಾಂಧಿ ಡಿಕೆ ಬಣದ ಕೆಂಗಣ್ಣಿಗೆ ಗುರಿಯಾದ್ರ ರಾಜಣ್ಣ ಅವರು ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಸಚಿವ ಸಂಪುಟದಿಂದ ಸಿಎಂ ಸಿದ್ದರಾಮಯ್ಯನವರ ಆಪ್ತನಿಗೆ ಕೋಕ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ರಾಜಣ್ಣ ಅವರ ಮಾತುಗಳೇ, ರಾಜಣ್ಣ ಅವರ ನಡೆಗೆ ಅವರ ಈ ಗೇಟ್ ಪಾಸ್ಗೆ ಕಾರಣ ಆಗಿರುವಂತದ್ದು ಅಂತ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ತಾವೇ ಕುತ್ತನ್ನ ತಂದ್ಕೊಂಡು ಬಿಟ್ರು ಇವಾಗ. ಹಾಗಾಗಿ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ, ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಕ್ಕೆ ಬೇಡ, ಸಚಿವ ಸಂಪುಟದಿಂದನೇ ವಜಾ ಮಾಡಬೇಡ ಎನ್ನುವ ಮುಖಾಂತರವಾಗಿ ಅವರನ್ನ ವಜಾ ಮಾಡಲಾಗಿದೆ. ಸೊ ರಾಜಣ್ಣ ಅವರು ಕೂಡ ನಿನ್ನೆ ಹೇಳಿಕೆಯನ್ನ ಕೊಟ್ಟರು, ಇಲ್ಲ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಹೇಳಿದ್ದಾರೆ, ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಭೇಟಿ ಆಗೋದು ಕೂಡ ತೆರಳಿದ್ದೀನಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದಿಷ್ಟು ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡಲಿದ್ದಾರೆ. ಅಂದ್ರೆ ರಾಜಣ್ಣ ಅವರಿಗೆ ಬೇಸರ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಲಿದ್ದಾರೆ ಹೈಕಮಾಂಡ್ ನಾಯಕರೊಟ್ಟಿಗೆ. ಆದರೂ ಕೂಡ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸಿಟ್ಟಾಗಿದ್ದಾರೆ. ಯಾವುದೇ ಪಕ್ಷದ ವಿಚಾರಗಳನ್ನ ಮಾಧ್ಯಮದ ಮುಂದೆ ಹೊರಗಡೆ ಹೇಳುವಂತಹ ಸಂದರ್ಭದಲ್ಲಿ ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ಅವಾಗವಾಗ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಅದನ್ನ ಲೆಕ್ಕಿಸಿದಂತಹ ರಾಜಣ್ಣ ಅವರು ತಮ್ಮದೇ ಆದ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದಿಂದಲೇ ಏನೋ ದೊಡ್ಡದ ರೀತಿಯಲ್ಲಿ ಆರೋಪ ಬೇರೆ ಪಕ್ಷ ಕೊರಿಸೋದಕ್ಕಿಂತ ನಾವು ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಮುಖಾಂತರವಾಗಿ ತಮ್ಮ ಪಕ್ಷದ ಮೇಲೆ ತಾವೇ ಕಲ್ಲು ಎಸೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಹಾಗಾಗಿ ಇದೇ ವಿಚಾರವಾಗಿ ಬಂದು ಹೋರಾಟವನ್ನ ಮಾಡಿದ್ದೆಲ್ಲ ಕೂಡ ವಿಫಲವಾಗುವ ರೀತಿಯಾಗಿ, ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಣ್ಣ ಅವರ ಹೇಳಿಕೆಗಳು, ರಾಜಣ್ಣ ಅವರ ನಡೆ, ರಾಜಣ್ಣ ಅವರು ಇರ್ತಾ ಇದ್ದಂತಹ ವಿಚಾರ ಎಲ್ಲವೂ ಕೂಡ ಮುಳುವಾಗಿದೆ.